ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಬುದ್ಧ ಮತ್ತು ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಜೊತೆಗೆ 22ನೇ ಸಾಂಸ್ಕೃತಿಕ ಸಿಂಚನ ಅನ್ನುವಂತಹ ಕಾರ್ಯಕ್ರಮದ ಮೂಲಕವಾಗಿ ನೂರಾರು ಮಕ್ಕಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡಲಾಯಿತು. 24/5/2026 ಭಾನುವಾರ ಸಂಜೆ 4 ಗಂಟೆಯಿಂದ 9 ಗಂಟೆಯವರೆಗೆ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವಂತಹ ಕನ್ನಡ ಭವನದ ನಯನ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಧಾನ ಕಾರ್ಯದರ್ಶಿಗಳಾದ ಕಿಶೋರ್ ಕುಮಾರ್ ಅವರ ಸಾರಥ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಸಾಕಷ್ಟು ಪ್ರತಿಭಾನ್ವಿತರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಡಲಾಯಿತು. ಇನ್ನು ಜಗತ್ತಿಗೆ ಜ್ಞಾನದ ಜ್ಯೋತಿಯನ್ನ ಬೆಳಗಿದಂತಹ ಬುದ್ಧ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಪಾಲನೆ ಮಾಡುವಂತಾಗಬೇಕು ಅಂತ ಹೇಳಿ ಹಿರಿಯ ವಕೀಲರಾದಂತಹ ಪ್ರಮೀಳಾ ನೇಸರ್ಗಿ ಅವರು ಹೇಳಿದರು. ನಗರದ ನಯನ ಸಭಾಂಗಣದಲ್ಲಿ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಬುದ್ಧ ಶಾಂತಿಯ ಮೂಲಕವೇ ಎಲ್ಲರ ಮನಸ್ಸನ್ನ ಗೆದ್ದು ಜಗತ್ತಿಗೆ ಜ್ಯೋತಿ ಬೆಳಗಿದ ಜ್ಞಾನಿಯಾದಂತೆ ಬುದ್ಧನ ಮಾರ್ಗದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೂಡ ಶೋಷಿತರ ಪರವಾಗಿ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಮಹಾನ್ ಚೇತನವಾದರು. ಈ ಇಬ್ಬರ ತತ್ವ ಆದರ್ಶಗಳು ಇಂದಿನ ಪೀಳಿಗೆಗೆ ಅವಶ್ಯಕವಾಗಿದೆ ಅಂತ ಹೇಳಿದರು. ಉಪ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಎಚ್ ಮಂಜುನಾಥ್ ಬಾಬು ಅವರು ಮಾತನಾಡಿ, ನಾವೆಲ್ಲರೂ ಕೂಡ ಕಾನೂನಿನ ಅಡಿಯಲ್ಲಿ ಬದುಕ್ತಾ ಇದ್ದೇವೆ. ಆದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇದಕ್ಕೆಲ್ಲ ಕಾರಣಕರ್ತರಾಗ್ತಾರೆ. ಬುದ್ಧನ ಶಾಂತಿ ಮಾರ್ಗ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೋರಾಟ ನಮಗೆಲ್ಲರಿಗೂ ಕೂಡ ಮಾದರಿಯಾಗಿರಬೇಕು. ನಗರದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದ್ದು ಇದನ್ನ ತಡೆಗಟ್ಟುವುದಕ್ಕೆ ಪೋಷಕರ ಪಾತ್ರವೂ ಕೂಡ ಮಹತ್ವದ್ದಾಗಿದೆ ಅಂತ ಹೇಳಿದರು. ಹಿರಿಯ ವಕೀಲರಾದ ಪ್ರಮೀಳಾ ನೇಸರ್ಗಿ, ಡಿಸಿಪಿ ಡಾಕ್ಟರ್ ಎಚ್ ಮಂಜುನಾಥ್ ಬಾಬು ಇವರಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರಶಸ್ತಿಯನ್ನ ನೀಡಿ ಸತ್ಕಾರ ಮಾಡಲಾಯಿತು. ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರಾದ ಗಂಡಸಿ ಸದಾನಂದ ಸ್ವಾಮಿ, ಸುಬ್ರಹ್ಮಣ್ಯ ಎಸ್ ಹಂಡಿಗೆ, ಶಿವರಾಜ್ ಮೌರ್ಯ ಅವರಿಗೆ ಮಾಧ್ಯಮ ಸೇವಾರತ್ನ ಪ್ರಶಸ್ತಿ ಹಾಗೂ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ನ ಡಾಕ್ಟರ್ ವಿ ಭರಣಿ ರಾಜು ಅವರಿಗೆ ಕರ್ನಾಟಕ ವಿಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಪುಟಾಣಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಕೆಎಸ್, ಇವೆಂಟ್ ಕೋಆರ್ಡಿನೇಟರ್ ಚಂದ್ರಿಕಾ ಅವರು ಕೂಡ ಹಾಜರಾಗಿದ್ದರು.
57ನೇ ಕಾರ್ಯಕ್ರಮ ಮತ್ತು 22ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ. ನನ್ನ ಮುತ್ತುಗಳು ಅಂದರೆ ನನ್ನ ಚೀಫ್ ಗೆಸ್ಟ್ಗಳು, ಹಾಗೆ ಎರಡನೇ ಮುತ್ತುಗಳು ಅಂದರೆ ನನ್ನ ಮೀಡಿಯಾ ಪಾರ್ಟ್ನರ್ಸ್ಗಳು. ನೀವೇನು ಮೀಡಿಯಾ ಪಾರ್ಟ್ನರ್ ಆಗಿ ನೋಡ್ತಾ ಇದ್ದೀರಾ, ನಾನು ಒಬ್ಬ ಪತ್ರಕರ್ತ, ನಿರೂಪಕ ಮತ್ತು ಕಲಾವಿದ. ನನಗಿಷ್ಟೆಲ್ಲ ಸಪೋರ್ಟ್ ಮಾಡ್ತಿರುವಂಥ ಮಾಧ್ಯಮಗಳಿಗೆ ನಾನು ತುಂಬ ಹೃದಯ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬುದ್ಧ ಜಯಂತಿ ಹಾಗೂ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಬಂದಿರುವಂಥ ಚೀಫ್ ಗೆಸ್ಟ್ಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಒಬ್ಬೊಬ್ಬರು ಕ್ಯಾಟಗರಿಗಳು ನೋಡಿದ್ರೆ ಕಂಪ್ಲೀಟಾಗಿ ಡಿಫ್ರೆಂಟು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ಗಳಾಗಿ ಬಂದಿರುವಂಥ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಮತ್ತು ಬುದ್ಧ ಇವರಿಬ್ಬರ ಮಹಾತ್ಮರ ಬಗ್ಗೆ ದಿನಾಚರಣೆ ಅಂತ ಹೇಳಿದ್ದಾರೆ. ಎಷ್ಟು ಜನ ಗೊತ್ತಿದ್ಯೋ ಇಲ್ಲೋ ಗೊತ್ತಿಲ್ಲ. ಬುದ್ಧ ಅಂದರೆ ಯಾರು, ಯಾವ ಕಾಲದಲ್ಲಿ ಇದ್ದರು, ಬುದ್ಧನಿಗೂ ಅಂಬೇಡ್ಕರ್ಗೂ ಏನು ಸಂಬಂಧ, ಇದು ತಿಳ್ಕೊಬೇಕಲ್ಲ. ಬುದ್ಧ ಅಂದಾಗ ನಮಗೆ ಕಾಣೋದು ಭವ್ಯವಾದ ಮೂರ್ತಿ. ಈ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಒಂದು ದೊಡ್ಡ ರಾಜ್ಯಾಂಗವನ್ನು ಕೊಡ್ತಾರೆ. ಈ ರಾಜ್ಯಾಂಗವನ್ನು ನೀವು ತಿಳ್ಕೊಂಡಿದ್ದೇ ಆದರೆ ಭಾರತ ದೇಶ ರಕ್ಷಣೆ ಮಾಡ್ಬೋದು. ಭಾರತ ದೇಶಕ್ಕೆ ಬೇಕಾಗಿರೋದು ಈ ಒಂದು ಗ್ರಂಥ. ಎಂತಹ ಗ್ರಂಥ, ಈ ಭಾರತ ಯಾವ ಗ್ರಂಥವನ್ನು ಇಟ್ಕೊಂಡು ಈ ರಾಜ್ಯವನ್ನು ಆಳಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಆ ಒಂದು ಗ್ರಂಥವನ್ನು ಕೊಡ್ತಾರೆ. ಯಾಕೆ ಕೊಟ್ಟರು? ಬುದ್ಧನ ಅನುಯಾಯಿ ಆಗಿದ್ದರಿಂದ, ಬುದ್ಧನನ್ನು ಅರ್ಥ ಮಾಡ್ಕೊಂಡಿದ್ದರಿಂದ ಈ ದೇಶವನ್ನು ದೇವರಿಗೆ ಪ್ರತ್ಯಕ್ಷ ಆಗಬೇಕು. ಹಾಗಾಗ್ಬೇಕಾದ್ರೆ ಕಿಶೋರ್ ರವರು ಕಳೆದ ವಾರ ನನ್ನನ್ನು ಭೇಟಿಯಾಗಿದ್ದ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅಂದಾಗ ನಿಜವಾಗ್ಲೂ ನಾನು ಬರ್ತೀನಿ, ಸಬ್ಜೆಕ್ಟ್ ಒಂದು ಕಂಡೀಷನ್, ಅವತ್ತಿನ ದಿವಸ VVIPಗಳು ನನಗೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿ ಕೆಲಸ ಕೊಡ್ತಾ ಇದ್ರಿ ಅಂತ ಹೇಳಿದ್ದೆ. ನಿಜವಾಗ್ಲೂ VVIPಗಳು ಬಂದಿದ್ದಾರೆ, ಆದರೂ ಸಹ ಈ ಮಧ್ಯದಲ್ಲಿ ನಾನು ಒಂದು ಅರ್ಧ ಗಂಟೆಗಳಾದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಬಂದಿದ್ದೀನಿ. ಕಾರ್ಯಕ್ರಮದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ನಾನು ಕೂತ್ಕೊಂಡು ಈ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ಭರತನಾಟ್ಯ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಇತರೆ ಒಂದು ಚಟುವಟಿಕೆಗಳನ್ನು ನೋಡಿದಾಗ ತುಂಬ ಸಂತೋಷ ಆಯಿತು. ನಾನು ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಯಾಕಪ್ಪ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಳ ಒತ್ತಡದಲ್ಲಿ ಕೆಲಸ ಮಾಡುವಂಥ ಒಂದು ಇಲಾಖೆ ಅದು. ನಮಗೋಸ್ಕರ ಅಲ್ಲ, ಸಾರ್ವಜನಿಕರಿಗೋಸ್ಕರ ನಾವು ಒತ್ತಡವನ್ನು ತೆಗೆದುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ ಕೂಡ. ಆ ಒಂದು ಒತ್ತಡದಲ್ಲಿ ನಮ್ಮ ಟೆನ್ಷನ್ನು ಅಥವಾ ನಮ್ಮದೇನು ಸ್ಟ್ರೆಸ್ ಅಂತೀವಿ, ಅದನ್ನು ನಾವು ಮರಿಬೇಕಾದ್ರೆ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಟೋಟಲಿ ಆ ಸ್ಟ್ರೆಸ್ ಅನ್ನೋದೇ ಹೊರಟೋಗುತ್ತೆ. ಥ್ಯಾಂಕ್ ಯು. ಒಂದು ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮೊದಲದಾಗಿ ಇಂಥ ಕಾರ್ಯಕ್ರಮಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಅದಕ್ಕೆ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ನಾವು ಇಂತಹ ಕಾರ್ಯಕ್ರಮಗಳಿಗೆ ಬಂದಾಗ ನಾನು ಯಾವ ಜಾತಿ, ನಾನು ಯಾವ ಧರ್ಮ, ನಾನು ಶ್ರೀಮಂತನ, ನಾನು ಬಡವನ, ಇದ್ಯಾವುದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡೋದಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ, ಎಲ್ಲರೂ ಕೂಡ ಬೆರಿತೀವಿ. ಅದೇ ಇಂತಹ ಕಾರ್ಯಕ್ರಮಗಳ ವಿಶೇಷತೆ. ಹಾಗೆ ಈ ಕಾರ್ಯಕ್ರಮದ ಸಬ್ಜೆಕ್ಟ್ ಪ್ರಮುಖವಾಗಿ ಬುದ್ಧ ಹಾಗೆ ಅಂಬೇಡ್ಕರ್ ಅವರಿಬ್ರು ಕೂಡ ಹೇಳಿದ್ದು ಅದನ್ನೇ, ಪ್ರೀತಿ, ಕರುಣೆ, ಸಮಾಜದಲ್ಲಿ ಸಮಾನತೆ ಎಲ್ಲರೂ ಕೂಡ ಸಾರಬೇಕು ಅನ್ನುವಂಥ ರೀತಿಯಲ್ಲಿ. ಆದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ, ಅಥವಾ ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದ್ರೆ, ಬುದ್ಧ ಮತ್ತೆ ಅಂಬೇಡ್ಕರ್ ಏನನ್ನ ಹೇಳಿದ್ರು ಅದಕ್ಕೆ ರಿವರ್ಸ್ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ಅದು ಹಂಗೆ ಹೋಗ್ತಾ 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 ಸಮಾಜ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ಮತ್ತೊಮ್ಮೆ ಬುದ್ಧ ಅಂಬೇಡ್ಕರ್ ಏನನ್ನ ಹೇಳಿದ್ರು ಅದನ್ನ ಫಾಲೋ ಮಾಡಲೇಬೇಕಾಗಿದೆ. ಆಗ ಮಾತ್ರ ಒಂದು ಅತ್ಯದ್ಭುತವಾದಂತಹ ಸಮಾಜವನ್ನ ಕಟ್ಟೋದಿಕ್ಕೆ ಸಾಧ್ಯ. 500ನೇ ಶತಮಾನದಲ್ಲಿ ಪ್ರಕೃತಿಯಲ್ಲಿರುವಂತಹ ಒಂದು ನೇಚರ್ ಪವರನ್ನು ನಮ್ಮ ಒಂದು ಅಂಗೈನ ಮುಖಾಂತರ, ಅಂದರೆ ಹಸ್ತಗಳ ಮುಖಾಂತರ ತಗೊಂಡು ನಮ್ಮ ದೇಹದಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಕಾಯಿಲೆಗಳನ್ನು, ಎಲ್ಲ ತೊಂದರೆಗಳನ್ನು ನಿವಾರಿಸ್ಕೊಳ್ಳುವಂತಹ ಶಕ್ತಿಯನ್ನು ಕಂಡುಹಿಡಿದು, ರೇಖಿ ವಿದ್ಯೆಯನ್ನು ಕಂಡುಹಿಡಿದಿದ್ದು ಗೌತಮ ಬುದ್ಧ ಅವರು. ಆದ್ದರಿಂದ ಎಲ್ಲ ಸಮಸ್ಯೆಗಳನ್ನು ಒಂದು ದೊಡ್ಡ ದೊಡ್ಡ ಮಕ್ಕಳು, ಈಗ ನಿಮ್ಮಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸು ಬಂದಿರುವಂಥ ಮಕ್ಕಳಿದ್ದಾರೆ. ಎಷ್ಟೋ ಮಕ್ಕಳಿಗೆ ಡಿಪ್ರೆಷನ್ನು, ಎಷ್ಟೋ ಮಕ್ಕಳಿಗೆ ಓದೋಕ್ಕಾಗಲ್ಲ, ಸ್ಟ್ರೆಸ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನು ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿ, ಮತ್ತು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಅದರಲ್ಲಿ ನನಗೆ ತುಂಬ ಇಷ್ಟವಾದಂಥ ಹುಡುಗ ಅಪ್ಪು, ಡ್ಯಾನ್ಸ್ ಮಾಡಿದಂಥ ಹುಡುಗ, ಅಲ್ಲಿ ಸ್ಪೆಕ್ಸ್ ಹಾಕೊಂಡು ಕೂತಿರೋ ಹುಡುಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಅವನಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಮತ್ತು ನಿಮ್ಮೆಲ್ಲರಿಗೂ ಈ ಒಂದು ವೇದಿಕೆಯ ಅವಕಾಶವನ್ನು ಕೊಟ್ಟಂತಹ ಇದು ನಿಮ್ಮ ವಾಹಿನಿ ಚಾನಲ್ ಅವರ ಕಿಶೋರ್ ಸರ್ಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಕಳೆದ 16 ವರ್ಷಗಳಿಂದ ಇದು ನಿಮ್ಮ ವಾಹಿನಿ ಮಾಧ್ಯಮದ ಜೊತೆಗೆ ಸಂಘಟನಾತ್ಮಕವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ.
ನಾನು ಆರಂಭದಲ್ಲಿ 2ನೇ ಪ್ರೋಗ್ರಾಮ್ ಅಥವಾ 3ನೇ ಪ್ರೋಗ್ರಾಮಲ್ಲಿ ನಾನು ಭಾಗವಹಿಸಿದ್ದೆ. ಅವತ್ತು ಚಿಕ್ಕದಾಗಿ ಆರಂಭವಾಗಿರತಕ್ಕಂಥ ಇದು ನಿಮ್ಮ ವಾಹಿನಿ ಇವತ್ತು ರಾಜ್ಯದೆಲ್ಲೆಡೆ ಕಿಶೋರ್ ಕುಮಾರ್ ನೇತೃತ್ವದಲ್ಲಿ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಇದು ಮಾಧ್ಯಮ ಮತ್ತು ಸಾಂಸ್ಕೃತಿಕ ವೇದಿಕೆಗೆ ಒಂದು ಬ್ರಿಡ್ಜ್ ಆಗಿ ಕೆಲಸ ನಿರ್ವಹಿಸ್ತಾ ಇದೆ. ಈಗಾಗಲೇ ಡಿ ಸಿ ಸಾಹೇಬರು, ಸುಬ್ರಹ್ಮಣ್ಯ ಅವರು ಮತ್ತು ಪ್ರವೀಣ ನೇಸರ್ಗಿ ಮೇಡಮ್ ಅವರು ಅತ್ಯುತ್ತಮವಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ. ಮತ್ತೆ ಮತ್ತೆ ಅದು ರಿಪೀಟ್ ಆಗೋದು ಬೇಡ. ಮಕ್ಕಳ ಬಗ್ಗೆ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಏನಾದರೂ ಒಂದು ತೊಡಗಿಸ್ಕೊಳ್ಳಿ. ಹೆಚ್ಚಾಗಿ ಮಕ್ಕಳಿಗೆ ಟೈಮ್ ಕೊಡಿ, ಅತಿ ಹೆಚ್ಚು ಪ್ರೆಸರ್ ಕೊಡಬಾರ್ದು ಅಂತ ಹೇಳ್ತಾ ಒಂದು ಸಲಹೆ ಹೇಳ್ಬೋದು. ಡ್ಯಾನ್ಸ್ ಮಾಡಿದಂಥ ಮಕ್ಕಳು ಇವತ್ತಿನ ದಿನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪೇರೆಂಟ್ಸ್ಗಳ ಶ್ರಮ ಕೂಡ ತುಂಬ ಚೆನ್ನಾಗಿ ಅದರಲ್ಲಿ ಇದೆ. ಯಾಕೆಂದರೆ ಸುಮ್ಮನೆ ಮಕ್ಕಳನ್ನ ಕರ್ಕೊಂಬಂದು ಯಾವುದೋ ಒಂದು ಸ್ಕೂಲಿಗೆ ಬಿಟ್ಬಿಟ್ಟು ಹೋಗೋದಲ್ಲ. ನೋಡಿ ಅಂಥ ಅಕಾಡೆಮಿಗಳು ನಮ್ಮ ಉಳಿಮೌನಲ್ಲಿದ್ದಾರೆ. ಅಷ್ಟು ದೂರದಿಂದ ಬಂದು ಮಕ್ಕಳನ್ನ ಪ್ರೋತ್ಸಾಹ ಮಾಡಿ ಒಂದು ಒಳ್ಳೊಳ್ಳೆ ಡ್ಯಾನ್ಸ್ಗಳನ್ನ ಮಾಡಿಸಿ ಒಂದು ವೇದಿಕೆ ಕೊಟ್ಟು ಗೌರವಿಸಿದಂಥ ಕಿಶೋರ್ ಮತ್ತು ಅವ್ರ ಕುಟುಂಬದವರಿಗೆ ನಾನು ಧನ್ಯವಾದ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇವತ್ತು ನಯನ ರಂಗಮಂದಿರದಲ್ಲಿದ್ದೀವಿ. ಏನು ವಿಶೇಷ ಅಂದರೆ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯಿಂದ 56ನೇ ಪ್ರಶಸ್ತಿ ಪುರಸ್ಕೃತ ಕಾರ್ಯಕ್ರಮ ಹಾಗೂ 22ನೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ನಾವು ಬುದ್ಧ ಹಾಗೂ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಗಣ್ಯರಾದಂತಹ ಪ್ರಮೀಳಾ ನೇಸರ್ಗಿ ಅವರು ನಮ್ಮ ಒಂದು ಕಾರ್ಯಕ್ರಮನ ಉದ್ಘಾಟನೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮಗೆ DCP ಡಾಕ್ಟರ್ H ಮಂಜುನಾಥ್ ಬಾಬು ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಗಂಡಸಿ ಸದಾನಂದ ಸ್ವಾಮಿಯವರು ಬಂದಿದ್ದರು. ಹಾಗೆಯೇ ಥರ್ಡ್ ಐ ಚೇರ್ಮನ್ ಮತ್ತು CEO ಆಗಿರುವಂತಹ ಸುಬ್ರಹ್ಮಣ್ಯಂ ಸರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆಯೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇವಾಗ ಇವ್ರನ್ನ ಮೋಸ್ಟ್ಲಿ ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿರ್ತೀರಾ. ಸಂಜೀವಿನಿ ಈಲಿಂಗ್ ಸೆಂಟರ್ ಅನ್ನೋ ಒಂದು ಸೆಂಟರ್ನ ಹೊಸಕೋಟೆನಲ್ಲಿ ಪ್ರಾರಂಭಿಸಿದ್ದಾರೆ. ಹಲವಾರು ಪೇಷಂಟ್ಸ್ಗಳಿಗೆ ಗುಣಮುಖವಾಗೂ ಆಗ್ತಾ ಇದ್ದಾರೆ. ಸೊ ತುಂಬ ಫೇಮಸ್ ಆಗಿರುವಂಥ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು. ಡಾಕ್ಟರ್ ಭರಣಿ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬುದ್ಧ ಜಯಂತಿ ಹಾಗೂ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿಗೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿಗಳಾಗಿ ಬಂದಿದ್ರಿ. ಯಾಗನ್ನಿಸ್ತು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಮೇಡಮ್? ತುಂಬ ಚೆನ್ನಾಗಿ ಅನಿಸ್ತು ಸರ್. ಯಾಕೆ ಅಂತಂದರೆ ತುಂಬ ಚೆನ್ನಾಗಿ ಅನಿಸ್ತು ಸರ್. ನೀವು ಮಾಡ್ತಾರಂಥ ಈ ಒಳ್ಳೆ ಕೆಲಸಗಳು ಎಷ್ಟೋ ಜನಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ. ಮತ್ತು ಎಷ್ಟೋ ಜನ ಒಂದು ಎಲೆಮರೆ ಕಾಯಿಗಳಾಗಿರುವಂತಹ ಎಷ್ಟೋ ಜನಕ್ಕೆ ನೀವು ಇವತ್ತು ಕರೆದು ಪ್ರಶಸ್ತಿಗಳನ್ನು ಕೊಟ್ಟು ಅವರ ಒಂದು ಪ್ರತಿಭೆಯನ್ನು ಗುರುತಿಸೋ ಥರ ಮಾಡ್ತಾಯಿದ್ದೀರಾ. ನಿಮ್ಮ ಸೇವೆಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸರ್. ಓಕೆ. ಮತ್ತು ಹಾಗೆ ಚೀಫ್ ಗೆಸ್ಟ್ ಆಗಿ ನಮಗೆ ಇವತ್ತು ಥರ್ಡ್ ಐ ಚೇರ್ಮನ್ ಮತ್ತು CEO ಆದಂಥ ಸುಬ್ರಹ್ಮಣ್ಯಂ ಸರ್ ಬಂದಿದ್ದರು. ನೀವು ವೇದಿಕೆ ಮೇಲೆ ಮಾತಾಡಿದಾಗ ಹೇಳಿದ್ರಿ, ನನಗೆ ನಿಜವಾಗ್ಲೂ ಒಂದು ಕನಸಿತ್ತು ಸರ್ನ ನೋಡೋದಂತ. ಅವ್ರ ಜೊತೆ ಇವತ್ತೊಂದು ವೇದಿಕೆ ಶೇರ್ ಮಾಡಿದ್ರಿ ಮತ್ತು ಅವರಿಂದನೇ ಪ್ರಶಸ್ತಿ ಕೂಡ ಸಿಕ್ತು ನಿಮಗೆ. ಯಾಕೆ ಅನ್ನಿಸ್ತಾ ಇದೆ ಮೇಡಮ್? ತುಂಬ ಖುಷಿ ಆಗ್ತಾಯಿದೆ ಸರ್. ಏಕೆಂದರೆ ನಾನು ಫಸ್ಟು ಅವ್ರ ವಾಯ್ಸನ್ನು ಕೇಳಿದಾಗ ಇಷ್ಟೊಂದು ಚೆನ್ನಾಗಿರೋ ವಾಯ್ಸು ಯಾರ್ದಿರ್ಬೋದು ಅಂತ ನಾನು ತುಂಬ ಸರ್ಚ್ ಮಾಡ್ತಾಯಿದ್ದೆ. ಆಗ ಫೇಸ್ಬುಕ್ಕಲ್ಲಿ ಫಸ್ಟ್ ಟೈಮ್ ಅವರ ಫೇಸನ್ನು ನಾನು ನೋಡಿದೆ. ಆದರೆ ಇವತ್ತು ಅವ್ರ ಜೊತೆಯಲ್ಲಿ ನಾನು ಸ್ಟೇಜನ್ನು ಶೇರ್ ಮಾಡ್ಕೊಳ್ತೀನಿ ಅಥವಾ ಅವ್ರ ಕೈಲಿ ನಾನು ಪ್ರಶಸ್ತಿನ ತೊಗೊಳ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಈ ಕನಸನ್ನು ನೆರವೇರಿಸಿರೋ ನಿಮಗೆ ತುಂಬ ಧನ್ಯವಾದಗಳು ಸರ್. ಓಕೆ ಮೇಡಮ್, ಧನ್ಯವಾದ ಮೇಡಮ್. ಹಾಗೆಯೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವು 2ನೇ ಬಾರಿ ಚೀಫ್ ಗೆಸ್ಟಾಗಿ ಬರ್ತಾ ಇರೋದು. ಅಪ್ಪು ಉತ್ಸವ ಅಂತ ಕೂಡ ಕಾರ್ಯಕ್ರಮ ಮಾಡಿದ್ವಿ ನಾಟ್ಯಪ್ರಿಯ ಆಡಿಟೋರಿಯಮಲ್ಲಿ. ಅದ್ಭುತವಾಗಿ ಮೂಡಿಬಂತು. ನೆನಪಿರಲಿ ಪ್ರೇಮ್ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟರು. ಹಾಗೆ ನೀವು ಅದಕ್ಕೆ ರೂವಾರಿಯಾಗಿ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಲ್ಲಿ ಕೂಡ ನಾವು ಪ್ರೆಸ್ ಮೀಟ್ ನಿಡ್ಕೊಂಡಿದ್ವಿ. ಆ ಒಂದು ಪ್ರೆಸ್ ಮೀಟ್ಗೂ ತಾವು ಮುಖ್ಯ ಅತಿಥಿಗಳಾಗಿ ಬಂದಿದ್ರಿ. ಸೊ ನನ್ನ ಬಗ್ಗೆ, ನಮ್ಮ ಒಂದು ಸಂಸ್ಥೆ ಬಗ್ಗೆ ಅಪಾರವಾದ ಗೌರವ ಇದೆ. ಅದಕ್ಕೋಸ್ಕರ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ನಾನು ಕರೀತಾ ಇದ್ದೀನಿ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ. ಜುಲೈ 26ನೇ ತಾರೀಕು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಬಂದು ಡಾಕ್ಟರ್ಸ್ ಡೇ, ಜರ್ನಲಿಸಮ್ ಡೇ ಮತ್ತು ಹಾಗೆಯೇ
ಕಾರ್ಗಿಲ್ ವಿಜಯ ದಿನೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. 26ನೇ ತಾರೀಕು ಜುಲೈ ನಯನ ರಂಗಮಂದಿರದಲ್ಲಿ ಪೂರ್ತಿ ದಿನ ಕಾರ್ಯಕ್ರಮ. ಇವಾಗಲೇ ನಾನು ನಿಮಗೆ ಒಂದು ಇನ್ವಿಟೇಷನ್ ಕೊಡ್ತಾ ಇದ್ದೀನಿ, ನಮ್ಮ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ, ಅನೇಕರಿಗೆ ನಿಮ್ಮಿಂದ ಒಂದು ಸ್ಫೂರ್ತಿದಾಯಕವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.